नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नज़र में किसी इबादत से कम नहीं, आपका एतमाद ही हमारी कामयाबी है। महकमा पुलिस बेदर की जानिब से बरूनो नामी डाक के गुजर जाने पर अखर रसूमात अदा करते हुए जिला सुप्रिटेंडेंट ऑफ पुलिस डिप्टी कमिश्नर गोविंदर डी और महकमा पुलिस के तमाम अमला बरूनो नामी डाक के 10 साल 6 माह की कारकर्दगी को ज़बरदस्त खराज अकीदत पेश किया गया। ಎಲ್ರಿಗೂ ನಮಸ್ಕಾರ। ಈ ದಿನ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ತಿಳಿದ ಹಾಗೆ ಪೊಲೀಸ್ ಕುಟುಂಬದ ಬಹಳ ಮುಖ್ಯವಾದ ಏನಂತಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಅಂತ ನಾವೇನ್ ಕರಿತೀವಿ ಅದರ ಒಂದು ಪಾರ್ಟ್ ಅಂದ್ರೆ ನಮ್ಮ ಶ್ವಾನದಳ। ಇವತ್ತು ಅಪರಾಧ ಪತ್ತೆ ಮಾಡುವುದಾಗಿರಲಿ ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಸಂದರ್ಭದಲ್ಲಿ, ವಿಐಪಿಗಳ ಭದ್ರತೆಯ ಸಂದರ್ಭದಲ್ಲಿ ಇವತ್ತು ಅಡ್ವಾನ್ಸ್ ಏನು ಸೆಕ್ಯೂರಿಟಿ ಲೈಸನಿಂಗ್ ಮಾಡ್ತೀವಿ ಮತ್ತು ಆಂಟಿ ಸ್ಯಾಬೋಟೇಜ್ ಚೆಕ್ಗಳನ್ನ ಮಾಡ್ತೀವಿ। ಅಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂತಹ ಕಾರ್ಯಗಳನ್ನು ನಮ್ಮ ಶ್ವಾನದಳದ ನಮ್ಮ ಸಹೋದ್ಯೋಗಿಗಳು ನಿರ್ವಹಿಸ್ತಾರೆ। ಅವರಿಗೂ ಕೂಡ ನಾವು ನಮ್ಮೆಲ್ಲ ಸಹೋದ್ಯೋಗಿಗಳಿಗೆ ನೀಡುವ ರೀತಿಯಲ್ಲಿ ರ್ಯಾಂಕ್ಗಳನ್ನು, ಪ್ರಮೋಷನ್ಗಳನ್ನು ಕೂಡ ನಾವೇನಂದ್ರೆ ಇಲ್ಲಿ ನೀಡ್ತೀವಿ ಮತ್ತು ಅವರ ಆರೋಗ್ಯದ ಬಗ್ಗೆ ಕೂಡ ನಮ್ಮ ಶ್ವಾನದಳದ ಅಧಿಕಾರಿಗಳು ಬಹಳಷ್ಟು ಕಾಳಜಿಯನ್ನ ವಹಿಸ್ತಾರೆ। ಇಂತಹ ಒಂದು ಸೇವೆಯನ್ನ ಸಲ್ಲಿಸಿ ಆಕ್ಚುಲಿ ಏನಂತಂದ್ರೆ 10 ವರ್ಷಗಳವರೆಗೆ ನಾವು ಅವರ ಸೇವೆಯನ್ನ ತೆಗೆದುಕೊಳ್ತೀವಿ। ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದಲ್ಲಿ ಮತ್ತೆ ಅವರ ಸೇವೆಯನ್ನ ಎಕ್ಸ್ಟೆಂಡ್ ಕೂಡ ನಾವು ಮಾಡಿರ್ತೀವಿ। ಆ ಥರ ಏನಂದ್ರೆ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ನೆಚ್ಚಿನ ನಮ್ಮ ಸಹೋದ್ಯೋಗಿ ಶ್ವಾನ ಬ್ರೂನೋ ಅವರು ಇವತ್ತು ನಮ್ಮೊಂದಿಗಿಲ್ಲ। ಅವರ ಒಂದು ವಿವರವನ್ನ ಇಲ್ಲಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ। ಶ್ವಾನ ಬ್ರೂನೋ ಅವರ ಜನ್ಮ ದಿನಾಂಕ 17/9/2013, ತರಬೇತಿ ಮುಗಿಸಿ ನಮ್ಮ ಘಟಕಕ್ಕೆ ವರದಿ ಮಾಡಿದ ದಿನಾಂಕ 31 ಜನವರಿ 2015। ಹೇಗೆ ನಮ್ಮೆಲ್ಲ ಸಿಬ್ಬಂದಿ ಸಹೋದ್ಯೋಗಿಗಳಿಗೂ ಕೂಡ ನಾವೆಲ್ಲ ಕೂಡ ಹೇಗೆ ತರಬೇತಿಯನ್ನ ಪಡೆಯುತ್ತೀವಿ, ಅದೇ ತರಹ ನಮ್ಮ ಶ್ವಾನ ದಳದ ಸಹೋದ್ಯೋಗಿಗಳಿಗೂ ಕೂಡ ಅಂದ್ರೆ ತರಬೇತಿ ಇರ್ತದೆ। ನಂತರ ಬ್ರೂನೋನ ಏನು ಅಚೀವ್ಮೆಂಟ್ಸ್ ಮತ್ತು ವಿಶೇಷತೆಗಳು ಏನು ಅಂತ ನಾವು ಹೇಳ್ಬೋದು। ಇವರು ರಾಷ್ಟ್ರಪತಿಗಳ ಭೇಟಿಯ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಪ್ರಧಾನಮಂತ್ರಿಗಳ ಭೇಟಿಯ ಸಂದರ್ಭದ ಕರ್ತವ್ಯ, ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದ ಕರ್ತವ್ಯ, ಕೇಂದ್ರ ಗೃಹ ಮಂತ್ರಿಗಳ ಭೇಟಿಯ ಸಂದರ್ಭದ ಕರ್ತವ್ಯ, ರಾಜ್ಯಪಾಲರ ಭೇಟಿಯ ಸಂದರ್ಭದ ಕರ್ತವ್ಯ, ಮಾನ್ಯ ಗೃಹ ಮಂತ್ರಿಗಳ ಭೇಟಿಯ ಸಂದರ್ಭದ ಕರ್ತವ್ಯ, ಮೈಸೂರು ದಸರಾದಲ್ಲೂ ಕೂಡ ಏನಂದ್ರೆ ಹೋಗಿ ಇವರು ಕರ್ತವ್ಯ ನಿರ್ವಹಿಸಿದ್ದಾರೆ। ಜೊತೆಗೆ ಬೆಳಗಾವಿಯ ವಿಶೇಷ ಅಧಿವೇಶನದ ಸಂದರ್ಭ ಮತ್ತು ಜಿಲ್ಲೆಯಲ್ಲಿರುವಂತಹ ಮತ್ತು ಹೊರ ಜಿಲ್ಲೆಗಳಿಂದ ಬರುವಂತಹ ಎಲ್ಲ ವಿಐಪಿಗಳವರ ಭೇಟಿಯ ಸಂದರ್ಭದಲ್ಲಿಯೂ ಕೂಡ ವಿಶೇಷ ಕರ್ತವ್ಯವನ್ನು ಇವರು ನಿರ್ವಹಿಸಿದ್ದಾರೆ। ಜಿಲ್ಲೆಯ ASC ತಂಡದ ಜೊತೆಗೆ ಸತತವಾಗಿ ಇವರು ಕರ್ತವ್ಯ ನಿರ್ವಹಿಸಿದ್ದು ಬೀದರ್ ಜಿಲ್ಲೆಯಲ್ಲಿ ದಿನನಿತ್ಯದ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಬಂದಿದ್ದು, ಅದರಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸ್ಥಳಗಳಾದಂತಹ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ನ್ಯಾಯಾಲಯದ ಸಂಕೀರ್ಣಗಳು ಮತ್ತು ಸಂಶಯಾಸ್ಪದವಾದಂತಹ ಸ್ಥಳಗಳನ್ನ ಪರಿಶೀಲನೆ ಮಾಡುವವನ್ನು ಕರ್ತವ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಏನಂದ್ರೆ ನಮ್ಮ ಬ್ರೂನೋ ಶ್ವಾನ ಅವರು ಮಾಡಿ ಇಲ್ಲಿ ಹಿರಿಮೆಯನ್ನ ಗೈದಿದ್ದಾರೆ। ವಲಯ ಮಟ್ಟದ ಕರ್ತವ್ಯ ಕೂಟದಲ್ಲಿ ಭಾಗಿಯಾಗಿ 3 ಸಲ ಮೊದಲನೇ ಸ್ಥಾನ ಪಡೆದಿರುವಂತಹದ್ದು ಅವರ ಒಂದು ಪ್ರೊಫೆಷನಲಿಸಮ್ ಅನ್ನ ಇಲ್ಲಿ ತೋರಿಸುವಂತಹದ್ದಿದೆ। ಜೊತೆಗೆ ವಲಯ ಮಟ್ಟದಲ್ಲಿ 5 ಸಲ 2ನೇ ಸ್ಥಾನವನ್ನು ಪಡೆದ ಸಾಧನೆ, ರಾಜ್ಯ ಮಟ್ಟದಲ್ಲಿ ಪೊಲೀಸ್ ಕರ್ತವ್ಯ ಕೂಟದಲ್ಲಿ ಭಾಗಿಯಾಗಿರುವಂತಹದ್ದು। ಸೊ ಬ್ರೂನೋ ಶ್ವಾನ ನಮ್ಮ ಜಿಲ್ಲೆಯ ಹೆಮ್ಮೆಯ ಶಾನ್ ಅಂತ ಹೇಳ್ತೀವಿ। ಶ್ವಾನ ಅಂದ್ರೆ ಶಾನ್ ಅಂತ ನಾವೇನು ಹಿಂದಿಯಲ್ಲಿ ಹೇಳ್ತೀವಿ, ಹಾಗೆ ನಮ್ಮ ಜಿಲ್ಲೆಯ ಶಾನ್ ಆಗಿದ್ರು।
ಬ್ರೂನೋ ತಮ್ಮ ಸೇವಾವಧಿಯ 10 ವರ್ಷ 6 ತಿಂಗಳ ಕಾಲ ಅತಿ ಸಂಕೀರ್ಣ, ವಿಶೇಷ ಹಾಗೂ ವಿವಿಐಪಿ ಕರ್ತವ್ಯಗಳಂತಹ ಸಂದರ್ಭಗಳಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದಲ್ಲದೆ ಜಿಲ್ಲೆಗೂ ಕೂಡ ಒಳ್ಳೆಯ ಹೆಸರನ್ನು ತರುವಲ್ಲಿ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಬ್ರೂನೋ ಇಂದು ದಿನಾಂಕ 31/3/2024 ಬೆಳಗಿನ ಜಾವ ನಮ್ಮ ಶ್ವಾನದಳವನ್ನು ಅಗಲಿರುವುದು ಇದು ನಮ್ಮ ಶ್ವಾನದಳಕ್ಕಷ್ಟೇ ಅಲ್ಲ, ಬೀದರ್ ಜಿಲ್ಲೆಯ ಪೊಲೀಸ್ ಇಲಾಖೆಗೂ ಕೂಡ ಏನಂದ್ರೆ ಇದು ತುಂಬಲಾರದಂತಹ ನಷ್ಟವಾಗಿದೆ ಅಂತ ಹೇಳಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಅವರಿಗೆ ಅಂತಿಮ ನಮನ ಸಲ್ಲಿಸೋದ್ರ ಮೂಲಕ ಅವರ ನಿಸ್ವಾರ್ಥ ಸೇವೆಯನ್ನು, ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಶ್ವಾನ ಅಂತಂದ್ರೆ ಅವರು ನಂಬಿಕೆಗೆ ಏನಂದ್ರೆ ಇನ್ನೊಂದು ಹೆಸರು ಅಂತ ಹೇಳಿ. ಸೊ ಆ ಒಂದು ನಿಸ್ವಾರ್ಥ ಸೇವೆ, ಆ ನಂಬಿಕೆಯನ್ನ ಏನು ಇಡೀ ಈ ಬೀದರ್ ಜಿಲ್ಲೆಯ ಜನತೆಯ ಒಂದು ಸೇವೆಯನ್ನ ಅವರು ಮಾಡಿದ್ದಾರೆ. ಅವರಿಗೆ ನಾವಿಲ್ಲಿ ಅಂತಿಮ ನಮನಗಳನ್ನ ಸಲ್ಲಿಸಲು ತಾವೆಲ್ಲ ಇಲ್ಲಿ ಇವತ್ತು ಉಪಸ್ಥಿತರಿದ್ದೀರಿ. ತಮಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಇಲ್ಲಿ ಅವರಿಗೆ ಗೌರವ ನಮನಗಳನ್ನ ನಾವೆಲ್ಲ ಸಲ್ಲಿಸೋಣ. ಇದು ಏನಂದ್ರೆ ಒಂದು ಪದ್ಧತಿ ಇರ್ತದೆ ನಮ್ಮಲ್ಲಿ, ಆ ಪದ್ಧತಿಯನ್ನ ಮುಂದಿನ ನಮ್ಮ DR ನ ಹಿರಿಯ ಅಧಿಕಾರಿಗಳು ನಡೆಸ್ತಾರೆ. ನೀಡುವುದರ ಮೂಲಕ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದೆ. ಈಗ ನಮ್ಮ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಂತ ನಮ್ಮ SP ಸಾಹೇಬರು ನಮ್ಮ ಬ್ರೂನೋ ಶಾನಕ್ಕೆ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಒಂದು ಬ್ರೂನೋ ಶ್ವಾನಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ತಮ್ಮ ನಮನವನ್ನು ಸಲ್ಲಿಸ್ತಾ ಇದೆ. ಮಾಧ್ಯಮದ ವತಿಯಿಂದ ರಾಜ್ಕುಮಾರ್ ಅವರು ಅಂತಿಮ ನಮನವನ್ನು ಪುಷ್ಪ ಗುಚ್ಛ ಇರಿಸೋದ್ರ ಮೂಲಕ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರೀತಿ ಅವರವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ಕಾಲ ಅವ್ರ ಜೊತೆ ಸಂಗಾತಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು. ಕಾಲ ಸುಮಾರು 11 ವರ್ಷಗಳ ಕಾಲ 6 ತಿಂಗಳ ಕಾಲ ಅವರ ಜೊತೆ ಓಡಾಡಿ ತರಬೇತಿಯನ್ನು ಕೂಡ ಮುಗಿಸಿರ್ತಾರೆ. 10 ವರ್ಷಗಳ ಸಂಗಾತಿಯಾಗಿ ಅವರು ಹಗಲಿರುಳು ಅವ್ರ ಜೊತೆ ಇದ್ದು ಸೇವೆಯನ್ನು ಸಲ್ಲಿಸಿದ್ದು. ಅದೇ ರೀತಿ ಶ್ವಾನದಳದ ಇನ್ಚಾರ್ಜ್ ಅವರು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. DR ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಂದ ಈಗ 3 ಸುತ್ತು ಗುಂಡು ಹಾರಿಸುವ ಮೂಲಕ ಅಂತಿಮೆಯಿಂದ ಸಲ್ಲಿಸಲಾಗುವುದು.
Reload. Region. Volley fire. Everybody unload. Everybody order. Everybody go. Everybody region. मेरा नाम अशोक ARSI DR डॉग स्क्वाड प्रभारी साहब। हमारे पास 4 कुत्ते हैं, 4 डॉग है साहब। हमारे पास फर्स्ट ब्रोनो, सेकंड जयश्री, सेकंड दीपा, माला, ब्रोनो, 4 डॉग है साहब। बादशाह 4 है, और जयश्री, विजय और टाइगर। दीपा माला दोनों क्राइम करते साहब, और दीपा और नारकोटिक्स विथ क्राइम करते हैं। और बाम का बादशाह और ब्रोनो दोनों एक्सप्लोजिव थे साहब। ये हुआ सो ब्रोनो साहब, अब डेथ हो गया सो ब्रोनो उन्होंने एक्सप्लोजिव करते थे साहब। और बीदर के अंदर VIP बंदोबस्त करता था, और एयरपोर्ट, रेलवे स्टेशन, बस स्टैंड, हर मुख्य रास्ते पर वो जो भी है वहाँ पर जाकर काम करता साहब। बहुत भारी डॉग था साहब। कितना? वो 10 साल 6 महीने हो गए साहब उसका। ये 10 साल 6 महीने। अब रईसो एक्सप्लोज दीपा का 6 साल साहब, 5 साल साहब, और माला का 5 साल, और बादशाह का 3 साल साहब। ऐसा अभी 3 है वो। ये हो गया साहब, सब लिखो और नया बच्चा ला को ये करेंगे बोले साहब। अब 10.5 बाम का है साहब। बादशाह बोल को 3 साल का GSD जर्मन शेफर्ड है बीदर में। मेरा नाम अशोक ARSI DR बीदर साहब।